ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನ ನಿಮಿತ್ತ ಮಾಡಿಕೊಂಡು ಸಮಸ್ತ ಮನುಕುಲಕ್ಕೆ ಉಪದೇಶ ಮಾಡಿರುವಂತಕ್ಕಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಅದರಲ್ಲಿ ಗುರುಕಾರಣ ಸ್ಥಳವನ್ನು ಕುರಿತು ಚಿಂತನೆ ನಡೀತಾ ಇದೆ. ಒಂದು ಶ್ಲೋಕ ಮಾತ್ರ ಮುಗಿದಿದೆ. ಎರಡನೇ ಶ್ಲೋಕವನ್ನು ನಿನ್ನೆ ನಮ್ಮ ಕೆಲವು ಸ್ವಾಮಿಗಳು ಉಲ್ಲೇಖ ಮಾಡಿ ಅದಕ್ಕೆ ಸಂಬಂಧಪಟ್ಟಿರೋ ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ಭಸ್ಮೋದ್ಧೂಲನ ನಿಷ್ಣಾತಂ ಭಸ್ಮ ತತ್ವ ವಿವೇಕಿನಂ ತ್ರಿಪುಂಡ್ರ ಧಾರಣೋತ್ಕಂಠಂ ಧೃತ ರುದ್ರಾಕ್ಷ ಮಾಲಿಕಂ ಧೃತ ರುದ್ರಾಕ್ಷ ಮಾಲಿಕಂ. ಗುರುವಾದವನು ಹೆಂಗಿರಬೇಕು ಅನ್ನುವ ಗುರುವಿನ ಹಲವಾರು ಲಕ್ಷಣಗಳನ್ನ ತಿಳಿಸ್ತಾ ಹೋಗ್ತಾ ಇರುವಂತಹ ಸ್ಥಳ ಅದು ಗುರುಕಾರಣ್ಯ ಸ್ಥಳ. ಇಲ್ಲಿವರೆಗೆ ಗುರುವಿನ ಜ್ಞಾನ, ಗುರುವಿನ ಆಚರಣೆ, ಗುರುವಿನಲ್ಲಿರಬೇಕಾಗಿರುವಂತಹ ಸದ್ಗುಣ ಇವುಗಳ ಬಗ್ಗೆ ಹೇಳಿದರೆ ಈ ಶ್ಲೋಕದಿಂದ ವೀರಶೈವ ಧರ್ಮಾಚರಣೆಗೆ ಸಂಬಂಧಪಟ್ಟಿರುವಂತಹ ಸಂಗತಿಗಳನ್ನ ಹೇಳ್ತಾ ವೀರಶೈವ ಲಿಂಗಾಯತ ಧರ್ಮೀಯರು ಆಶ್ರಯಿಸಬೇಕಾಗಿರುವಂತಹ ಗುರು ಈ ಧರ್ಮದ ಆಚರಣೆಗಳನ್ನ, ಧರ್ಮದ ಲಾಂಛನಗಳನ್ನ ತನ್ನ ದೇಹದ ಮೇಲೆ ಅಳವಡಿಸಿಕೊಂಡವನಾಗಿರಬೇಕು ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಭಸ್ಮೋದ್ಧೂಲನ ನಿಷ್ಣಾತಂ, ಭಸ್ಮದ ಕಣಗಳನ್ನ ತನ್ನ ದೇಹದ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ತಾ ಇರಬೇಕು. ಪೂಜೆಯಲ್ಲಿ ಮಾಡ್ಕೊಳ್ಳುವಂತ ಒಂದು ಪದ್ಧತಿ ಆಗಿದೆ. ಆಮೇಲೆ ಭಸ್ಮ ತತ್ವ ವಿವೇಕಿನ, ಭಸ್ಮದ ತತ್ವವನ್ನ ಅವನು ತಿಳ್ಕೊಂಡಿರಬೇಕು. ಭಸ್ಮದಲ್ಲಿ ಎರಡು ಪ್ರಕಾರ, ಬಹಳ ವಿಶ್ಲೇಷಣೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಭಸ್ಮದಲ್ಲಿ ಎರಡು ಪ್ರಕಾರ. ಒಂದು ಸೋಪಾಧಿಕ ಭಸ್ಮ ಆದ್ರೆ ಇನ್ನೊಂದು ನಿರುಪಾಧಿಕವಾಗಿರುವಂತ ಭಸ್ಮ. ಒಂದು ಬಹಿರಂಗದ ಭಸ್ಮ ಆದ್ರೆ ಇನ್ನೊಂದು ಅಂತರಂಗದ ಭಸ್ಮ. ಬಹಿರಂಗದ ಭಸ್ಮ ಯಾವುದು ಅಂದ್ರೆ ಪರಿಶುದ್ಧವಾದ ಗೋಮಯದಿಂದ ನಿರ್ಮಾಣವಾಗಿರುವಂತ ಈ ವಿಭೂತಿ ಅದಲ್ಲ, ಶಾಸ್ತ್ರ ಪದ್ಧತಿಗೆ ಅನುಗುಣವಾಗಿ ತಯಾರು ಮಾಡಿರುವಂತ ಏನು ವಿಭೂತಿ ಅದಲ್ಲ, ಅದು ಸೋಪಾಧಿಕ ಭಸ್ಮ, ಬಹಿರಂಗದ ಭಸ್ಮ. ಈ ಭಸ್ಮವನ್ನ ತ್ರಿಪುಂಡದ ರೀತಿಯಲ್ಲಿ ನಾವು ಧರಿಸಿಕೊಳ್ತೇವೆ. ಕೆಲವರಿನ ಶ್ರೀಗಳನ್ನು ಹೇಳಿದಂತೆ ದೇಹಕ್ಕೂ ಅದನ್ನು ನಾವು ಲೇಪನ ಮಾಡ್ಕೊಳ್ಬಹುದು, ಪ್ರೋಕ್ಷಣೆನೂ ಮಾಡ್ಕೊಳ್ಬಹುದು, ಉದ್ಧೂಲನ ಕೂಡ ಮಾಡ್ಕೊಳ್ಬಹುದು. ಇದೆಲ್ಲ ಏನಿದ್ರು ಕೂಡ ಸೋಪಾಧಿಕ ಭಸ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಇನ್ನ ಎರಡನೇದಾಗಿರುವಂತಹ ನಿರುಪಾಧಿಕ ಭಸ್ಮ ಯಾವುದು ಅಂದ್ರೆ ಶಿವನ ಮೈ ಬೆಳಗು ತಾನಾದ ವಿಭೂತಿ ಏನು ಅಂತ ನಿಜಗುಣ ಶಿವಯೋಗಿಗಳು ಹೇಳಿದಂತೆ ಪರಮಾತ್ಮನ ಚಿದ್ರೂಪದ ಅನುಸಂಧಾನವೇ ನಿರುಪಾಧಿಕ ಭಸ್ಮ, ನಿರುಪಾಧಿಕ ಭಸ್ಮ ಅಂತ ಕರೆಯಲ್ಪಡ್ತಾನೆ. ದೇವರು ಸದ್ರೂಪನಾಗಿದ್ದಾನೆ, ಚಿದ್ರೂಪನಾಗಿದ್ದಾನೆ, ಆನಂದ ರೂಪನಾಗಿದ್ದಾನೆ. ಪರಮಾತ್ಮ ಯಾವಾಗಲೂ ಪ್ರಕಾಶಮಾನನಾಗಿದ್ದಾನೆ. ಅವನು ವರ್ಣನ ಮಾಡೋ ಕಾಲಕ್ಕೆ ಕೋಟಿ ಸೂರ್ಯ ಸಮಪ್ರಭು ಅಂತ ಅವನ್ನ ಬರ್ಕೊಂಡು ಬಂದಿದ್ದಾರೆ. ಒಬ್ಬ ಸೂರ್ಯ ಇಷ್ಟು ಪ್ರಖರವಾಗಿ ಬೆಳಗ್ತಾನೆ. ಆದ್ರೆ ಪರಮಾತ್ಮದಲ್ಲಿರುವ ಬೆಳಕಿನ ಪ್ರಖರತೆ ಎಷ್ಟು ದೊಡ್ಡದಿದೆ ಅಂದ್ರೆ ಒಂದು ಕೋಟಿ ಸೂರ್ಯನ ಒಂದು ಕಡೆಗೆ ಬಂದು ನಿಂತುಕೊಂಡ್ರೆ ಎಷ್ಟು ಪ್ರಕಾಶ ಆಗುತ್ತೋ ಅಷ್ಟು ಪ್ರಕಾಶ ಪರಮಾತ್ಮನ ಪ್ರಕಾಶ ಅನ್ನುವಂಥ ಮಾತನ್ನ ಬರೆದುಕೊಂಡು ಬಂದಿದ್ದಾರೆ. ಅದು ಅವನ ಚಿದ್ರೂಪ. ಆ ಚಿದ್ರೂಪವನ್ನ ಅಂತರಂಗದಲ್ಲಿ ಅನುಸಂಧಾನ ಮಾಡುವುದೇ ಅದು ಅಂತರಂಗದ ವಿಭೂತಿ, ನಿರುಪಾಧಿಕ ಭಸ್ಮ ಅಂತ ಕರೆಸಿಕೊಳ್ತದೆ. ಗುರುವಾದವನು ಬಹಿರಂಗದಲ್ಲಿ ಸ್ಥೂಲ ದೇಹಕ್ಕೂ ಭಸ್ಮ ಧರಿಸಿಕೊಂಡವನಾಗಿರ್ಬೇಕು, ಅಂತರಂಗದಲ್ಲಿ ಈ ಚಿದ್ರೂಪದ ಅನುಸಂಧಾನವನ್ನು ಮಾಡ್ತಾ
ಅಂತರಂಗದ ನಿರುಪಾಧಿಕ ಭಸ್ಮವನ್ನು ಕೂಡ ಅವನು ಧಾರಣೆ ಮಾಡಿಕೊಂಡವನಾಗಿರಬೇಕು ಅನ್ನೋದನ್ನ ಹೇಳೋದಕ್ಕಾಗಲೇ ಭಸ್ಮ ತತ್ವ ವಿವೇಕಿನಂ ಅನ್ನುವಂಥ ಮಾತನ್ನ ಇಲ್ಲಿ ಉಪದೇಶ ಮಾಡಿದ್ದಾರೆ. ಆಮೇಲೆ ಕೊನೆಗೆ ತ್ರಿಪುಂಡ್ರ ಧಾರಣ ಕಂಠಂ, ತ್ರಿಪುಂಡ್ರವನ್ನ ಧರಿಸಿಕೊಳ್ಳೋದಕ್ಕೆ ಯಾವಾಗಲೂ ಅವನು ಇಷ್ಟಪಡ್ತಾ ಇರಬೇಕು, ಅಪೇಕ್ಷೆ ಪಡ್ತಾ ಇರಬೇಕು, ಅದಕ್ಕೆ ಉತ್ಕಂಠನಾಗಿರ್ಬೇಕಂತ. ಕೆಲವರು ಹಚ್ಕೊಂಡದ್ದನ್ನು ಯಾವಾಗ ಅಳಕಿಸ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಅಳಿಕೆ ಹೋದದ್ದನ್ನು ಯಾವಾಗ ಮತ್ತೆ ನಾ ಹಚ್ಕೊಂಡು ಭಸ್ಮಧಾರಣೆಯಿಂದ ಅಲಂಕೃತನಾಗಬೇಕು ಅಂತ ಚಿಂತನೆ ಮಾಡ್ತಾ ಇರಬೇಕು ಅಂತ. ಆಮೇಲೆ ಮುಂದುವರೆದು ಹೇಳ್ತಾರೆ ಅವರು, ಧೃತ ರುದ್ರಾಕ್ಷ ನಾಟಿಕಂ, ರುದ್ರಾಕ್ಷದ ಮಾಲೆಗಳನ್ನು ಶಾಸ್ತ್ರ ವಿಧಿಗೆ ಅನುಗುಣವಾಗಿ ದೇಹದ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ಸಂಖ್ಯೆಯ ರುದ್ರಾಕ್ಷಗಳನ್ನು ಧರಿಸಿಕೊಳ್ಬೇಕು, ಯಾವ್ಯಾವ ಮುಖದ ರುದ್ರಾಕ್ಷಗಳನ್ನು ಧರಿಸಿಕೊಳ್ಳಬೇಕು, ಅದೆಲ್ಲವನ್ನು ತಿಳ್ಕೊಂಡು ದೇಹದಲ್ಲಿ ಧರಿಸಿಕೊಂಡವನಾಗಿರಬೇಕು ಗುರುವಾದವನು ಅನ್ನುವಂಥ ಮಾತನ್ನು ಕೂಡ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ. ವಿಭೂತಿ ಆಗಿರಬಹುದು, ರುದ್ರಾಕ್ಷ ಆಗಿರಬಹುದು, ಇವೆಲ್ಲವೂ ಧರ್ಮದ ಲಾಂಛನಗಳು. ಧರ್ಮದ ಲಾಂಛನಗಳು ಧರ್ಮದ ಲಾಂಛನಗಳು ಏನನ್ನು ಸೂಚಿಸ್ತವೆ ಅಂತ ಕೇಳಿದ್ರೆ, ನಮ್ಮ ಅಂತರಂಗ ಪವಿತ್ರ ಇದೆ, ನಮ್ಮ ಮನಸ್ಸು ಪರಿಪಕ್ವವಾಗಿದೆ ಅನ್ನೋದನ್ನ ಈ ಧರ್ಮ ಲಾಂಛನಗಳು ಸೂಚಿಸ್ತಾ ಇರ್ತಾವ. ಅದಕ್ಕಾಗಿ ಪಾವಿತ್ರ್ಯತೆಯ ಮತ್ತು ಪರಿಪಕ್ವತೆಯ ಕುರುಹಾಗಿರುವಂತಹ ಈ ಧರ್ಮ ಲಾಂಛನಗಳನ್ನ ಗುರುವಾದವನು ಧರಿಸಿಕೊಳ್ಬೇಕು. ತನ್ಮೂಲಕ ಶಿಷ್ಯರಿಗೆ, ಭಕ್ತರಿಗೆ ಈ ಧರ್ಮ ಲಾಂಛನಗಳನ್ನ ಧರಿಸಿಕೊಳ್ಳೋದಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇರಬೇಕು ಅನ್ನುವಂಥ ಮಾತನ್ನ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶ ಮಾಡಿದ್ದಾರೆ. ಧರ್ಮ ಲಾಂಛನಗಳು ನಮ್ಮೆಲ್ಲ ಒಂದೇ ಅದ. ಈಗೇನು ಚಿಂತನೆ ಆಯ್ತಲ್ಲ, ವೀರಶೈವ, ಲಿಂಗಾಯತ, ಅದು ಇದು ಎಲ್ಲ ಏನಾಯ್ತಲ್ಲ, ಅದು ಬೇರೆ ಬೇರೆ ವಾದ ಮಾಡುವ ಕೂಡ ತತ್ವಗಳೇನು ಬೇರೆ ಬೇರೆ ಇಲ್ಲ. ಎಲ್ಲರ ತತ್ವಗಳು ಒಂದೇ ಅದ. ಎಲ್ಲರೂ ಹೇಳೋದು ಅಷ್ಟಾವರಣ, ಎಲ್ಲರೂ ಹೇಳೋದು ಪಂಚಾಚಾರ, ಎಲ್ಲರೂ ಹೇಳೋದು ಷಟ್ಸ್ಥಳಗಳನ್ನೇ ಹೇಳ್ತಾ ಇರುವುದರಿಂದ ಮೂಲ ತತ್ವ ಸಿದ್ಧಾಂತಗಳು ಒಂದೇ ಆಗಿದ್ದ ಕಾರಣಕ್ಕಾಗಿ ಹೆಸರು ಮಾತ್ರ ವ್ಯತ್ಯಾಸ ಇರುವಂತ ಈ ಧರ್ಮ ಅದು ಒಂದೇ ಇದೆ. ಒಂದು ವೇಳೆ ಹೊಸ ಧರ್ಮ ಅಂತ ಅನ್ಬೇಕಾಗಿತ್ತು ಅಂದ್ರೆ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಇವೆಲ್ಲವುಗಳನ್ನು ಬಿಟ್ಟು ಹೊಸ ತತ್ವಗಳನ್ನ ಹೇಳಿದ್ರೆ ಅವಾಗ ಅದು ಹೊಸ ಧರ್ಮ ಅನಿಸ್ಕೊಳ್ತದ ಹೊರತು ತತ್ವ ಅದೇ ಇಟ್ಕೊಂಡು ಏನೋ ಕೆಲವು ವೈಚಾರಿಕ ವ್ಯತ್ಯಾಸಗಳನ್ನು ಮಾತ್ರ ಉಲ್ಲೇಖ ಮಾಡಿ ಅದು ಹೊಸ ಧರ್ಮ ಅನ್ಕೋತ ಹೋದ್ರೆ ಹೊಸ ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಿದ್ಧಾಂತವನ್ನು ಕೂಡ ನಾವು ಇವತ್ತು ಅರ್ಥೈಸಿಕೊಳ್ಬೇಕು ಅನ್ನೋದನ್ನ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಹೀಗೆ ಇನ್ನೂ ಅನೇಕ ಧರ್ಮಲಾಂಛನದ ವಿಚಾರವನ್ನ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಮತ್ತು ನಾಳೆ ಅಥವಾ ಮುಂದಿನ ವರ್ಷ ಅದನ್ನ ಮುಂದುವರಿಸೋಣ ಅನ್ನುವಂಥದ್ದನ್ನ ಹೇಳ್ತಾ, ಇವತ್ತು ನಮ್ಮ ಆಗಮಿಸಿರುವಂತಹ ಎಲ್ಲ ಮಠಾಧೀಶರು ಬಹುತೇಕ ಕೈಲಾಸ ಮಾನಸರೋವರ ಯಾತ್ರೆಯ ಬಗ್ಗೆ ನಿಮ್ಮೆಲ್ಲರ ಗಮನವನ್ನ ಸೆಳೆದಿದ್ದಾರೆ. ನಾವು ಜೂನ್ 13ನೇ ತಾರೀಕಿಗೆ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ವಿ, ಹೌದಲ್ಲ? ಜೂನ್ 13 ಬೆಂಗಳೂರಿಂದ ಕಾಠ್ಮಂಡು ಹೋದ್ವಿ. ಹೋದ್ಮೇಲೆ ಒಂದ್ ದಿವಸ ಕಾಠ್ಮಂಡು ನೋಡ್ಕೊಂಡು ಅಲ್ಲಿ ಪಶುಪತಿನಾಥನ ದರ್ಶನ ಮಾಡಿಕೊಂಡು ಅಲ್ಲಿರುವ ಬೇರೆ ಬೇರೆ ಕ್ಷೇತ್ರಗಳನ್ನ ವೀಕ್ಷಣೆ ಮಾಡಿಕೊಂಡು 2ನೇ ದಿನಾನೇ ಮಾನಸರೋವರ ಯಾತ್ರೆಗೆ ತೆರಳಬೇಕಾಗಿತ್ತು. ಅದೇ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ವಿ. ಆದ್ರೆ ತಾನೊಂದು ಬಗೆದರೆ ದೈವವು ಇನ್ನೊಂದು ಬಗೆದಿತ್ತು ಅನ್ನೋ ರೀತಿಯಲ್ಲಿ ಅಲ್ಲಿ ಹೋದ್ಮೇಲೆ ಏನಾಗಿತ್ತು ಅಂದ್ರೆ ನಮಗೆ ವೀಸಾ ಸಿಗ್ಲಿಲ್ಲ, ಯಾರಿಗೂ ವೀಸಾ ಸಿಗ್ಲಿಲ್ಲ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇತ್ತು, ಅವನ್ನೆಲ್ಲ ಹೇಳ್ತಾ ಹೋಗೋದಿಲ್ಲ. ವೀಸಾನೇ ಇಲ್ಲ, ಸಿಕ್ಕಿರಲ್ಲ, ಏನ್ ಮಾಡೋದು ಅಂತ ಹೇಳಿ
ನಾವೆಲ್ಲ ಮಠಾಧೀಶರು ತಗೊಂಡು ಚರ್ಚೆ ಮಾಡ್ಲಿಕ್ಕಾಗಿ ಇಲ್ಲೇ ಕುಳಿತುಕೊಂಡು ಅಥವಾ ವಾಪಸ್ ಹೋಗಿ ಸಮಯವನ್ನು ವ್ಯರ್ಥ ಮಾಡೋದಕ್ಕಿಂತ ಮತ್ತು ಬೇರೆ ಏನಾದ್ರು ಕ್ಷೇತ್ರಗಳನ್ನ ನೋಡ್ಕೊಂಡು ಬರಬೇಕು ಅಂತ ಚಿಂತನೆ ಮಾಡಿ ಮನಕಾಮನಾ ದೇವಿ ಅಂತ ಬಹಳ ಪ್ರಸಿದ್ಧವಾಗಿರುವಂತ ಕ್ಷೇತ್ರ, ಅಲ್ಲಿಗೆ ಹೋಗಿ ಅದನ್ನ ನೋಡ್ಕೊಂಡು ಬಂದ್ವಿ. ಅದು ಬಹಳಷ್ಟು ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಪ್ರದೇಶ. ಅದು ಕೇಬಲ್ ಕಾರುಗಳ ಮೂಲಕನೇ ಮೇಲೆ ಹೋಗ್ಬೇಕು. ಆ ದೃಶ್ಯ ಬಹಳ ನಯನ ಮನೋಹರವಾಗಿರುವಂತ ದೃಶ್ಯ, ನೋಡ್ಲಿಕ್ಕೆ ಅವರ ಕಣ್ಣೆಲ್ಲ ಸಾಂತಿರಕ್ಕೆ. ಹಾಗೆ ಹೋಗಿ ಅಲ್ಲೇ ಮನೋಕಾಮನಾ ದೇವಿಯ ದರ್ಶನ ಮಾಡಿಕೊಂಡು ಆಮೇಲೆ ಮುಕ್ತಿನಾಥನ ದರ್ಶನಕ್ಕೆ ಹೋಗಿ, ಅದು ಕೂಡ ಒಂದು ರೀತಿ ಸಣ್ಣ ಕೈಲಾಸಕ್ಕೆ ಹೋದಂಗ ಇತ್ತ. ಹೊಳ್ಳಿ ಬಂದ್ ಕೂಡಲೇ ಬೇಗ ಹೋಗ್ಬೇಕಾಗಿತ್ತಲ್ಲ, ಆ ಕಾರಣಕ್ಕಾಗಿ ಒಂದೇ ದಿವಸದಲ್ಲಿ ಅಲ್ಲಿ ಹೋಗಿ ಬರ್ಬೇಕು ಅಂತ ಹೇಳಿ ಪೋಖ್ರಾದೊಳಗೆ ಬಂದು ಬುಕ್ಕ ಮಾಡಿ, ಸಾಮಾನ್ಯವಾಗಿ ಇಲ್ಲಿ ಹೋದವರೆಲ್ಲ ಒಂದ್ ದಿವಸ ಹೋಗ್ಕೊಂಡು ಮಾರನೇ ದಿವಸ ಯಂತ್ರ ಮುಗಿಸ್ಕೊಂಡು ಬರುವಂತ ಪದ್ಧತಿ. ಬಹಳ ದುರ್ಗಮವಾಗಿರುವಂತ ದಾರಿ, ಮೈ ಕೊರಿಯುವಂತ ಚಳಿ. ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರಿ. ಅಲ್ಲಿ 2 ಕುಂಡಗಳದಾವ, ಒಂದು ಕರ್ಮ ಕುಂಡ ಮತ್ತು ಮತ್ತೊಂದು ಧರ್ಮ ಕುಂಡ ಅಂತ ಹೇಳಿ. ಕರ್ಮ ಕುಂಡದಲ್ಲಿ ಸ್ನಾನ ಮಾಡಿದ್ರೆ ಕರ್ಮ ಕಳ ಹೋಗುತ್ತಂತ, ಧರ್ಮ ಕುಂಡದಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯದ ಪ್ರಾಪ್ತಿ ಆಗ್ತದ ಅನ್ನುವಂತಹದ್ದು ಪ್ರತೀತಿ. ಅಲ್ಲಿ ಕಾಲಿಡಕ ಆಗಂಗಿಲ್ಲ, ಅಷ್ಟು ತಂಪಾಗಿರುವಂತಹ ನೀರು. ಆ 2 ಕುಂಡದೊಳಗೆ 3 ಸಲ ತಲೆ ಮುಳುಗಿಸಿ ಎಲ್ಲರೂ ಸ್ನಾನ ಮಾಡಿದ್ರು. ಆಮೇಲೆ 108 ಜಲಧಾರೆಗಳು ಬರುವಂತ ಒಂದು ಸ್ಥಾನ ಅದು. ಅವೆಲ್ಲ ಹೆಂಗಂದ್ರೆ ಹಿಮಾಕರಿಗೆ ನೀರು ಬರುವಂತ, ಅದ್ರ ಕೆಳಗೆ ಹೋಗ್ಬಿಟ್ರೆ 108 ಅಲ್ಲ, ಒಂದ್ 28-30 ಜಲಧಾರೆಗಳ ಮೈಮೇಲೆ ಬೀಳುದು ಅಷ್ಟೇ ತಡ ಬೈರ ಮಾಡಿರ್ತದಂಗ ಆಗಿರ್ತದೆ. ಅಷ್ಟು ತಂಪಾಗಿರುವಂತಹ ನೀರು 108 ಮುಗಿಸಿ ಬರೋದ್ರಾಗನ ಈ ಒಂದು ಪರಿಸ್ಥಿತಿ ಹೇಳೋ ಹಣವಾಗಿರ್ತದೆ. ಅದಕ್ಕೆ ಹೋಗುವಂತ ಪರಿಸ್ಥಿತಿ ಇರ್ತದೆ. ಸಾಮಾನ್ಯವಾಗಿ ಎಲ್ಲ ಸ್ವಾಮಿಗಳು ಕೂಡ ಎಂಥ ತಿತಿಕ್ಷುಗಳು ಅಂತ ಕೇಳಿದ್ರೆ ಆ 108 ಜಲಧಾರೆಗಳ ಕೆಳಗೆ ಹಾದು ಆ ಪರಿಕ್ರಮವನ್ನು ಪೂರ್ಣಗೊಳಿಸಿದ್ರು. ನಾವು ಕೂಡ ಅದ್ರೊಳಗೆ ಹೋದ್ವಿ. ಅದ್ರ ಹೋಗೋ ಕಾಲಕ್ಕೆ ಕಾಲು ನಮ್ಮವಲ್ಲ, ಕೈ ನಮ್ಮವಲ್ಲ, ಅನುಕೂಲ ಪರಿಸ್ಥಿತಿ ಬರ್ಬೇಕಂತ ನಡು ಎಲ್ಲರೂ ವಾಪಸ್ ಹೋಗಕ್ ತಾವಿರ್ತೀವಿ ಅಂತ ನೋಡ್ತಾ ಇದ್ದೀವಿ ನಾವು. ನಡು ಅಂತ ಹೋಗಕ್ ಅವಕಾಶ ಇತ್ತು. ಆದ್ರೂ ಗಟ್ಟಿ ಧೈರ್ಯ ಮಾಡಿ ಅವನ್ನೆಲ್ಲವನ್ನು ಪೂರ್ಣಗೊಳಿಸಿಕೊಂಡು ಮುಕ್ತಿನಾಥ ಯಾತ್ರೆಯನ್ನು ಮಾಡ್ಕೊಂಡು ಮತ್ತೆ ಪೋಖ್ರಾನ್ ಬಂದು, ಪೋಖ್ರಾದಿಂದ ಕಾಠ್ಮಾಂಡುಕ್ ಬಂದ್ವಿ. ಕಾಠ್ಮಾಂಡುಕ್ ಬಂದ್ರೂ ನಮ್ ವಿಸಾದ ಪರಿಸ್ಥಿತಿ ಏನಿತ್ತಂದ್ರೆ ಅಲ್ಲೇ ಇತ್ತು, ಇನ್ನು ಬಂದೇ ಇರಲಿಲ್ಲ. ಇನ್ನೇನ್ ಮಾಡೋದು ಅಂತ ಹೇಳಿ ಮತ್ತೆ ಅಲ್ಲೇ ನೇಪಾಳದಲ್ಲಿ ಕಾಠ್ಮಂಡುವಿನಲ್ಲಿರುವಂತಹ ಅಲ್ಲೇ ಡೋಲೇಶ್ವರ ಭಗವಾನ್ ಅಂತ ಹೇಳಿ ಅದು ಒಂದು ದೇವಸ್ಥಾನ. ವಿಶೇಷ ಏನು ಅಂದ್ರೆ ಆ ಕಾಠ್ಮಂಡುದಲ್ಲಿ ಭಕ್ತಪುರ ಅಂತಿದೆ. ಆ ಭಕ್ತಪುರದಲ್ಲಿ ಒಂದು ಜಂಗಮ ಮಠ ಅಂತಿದೆ. ಆ ಜಂಗಮ ಮಠದಲ್ಲಿ ಇರುವವರು ಯಾರು ಬಂದ್ರೆ ಅವರೆಲ್ಲ ವೀರಶೈವ ಜಂಗಮರೇ ಜಂಗಮ ಮಠದಲ್ಲಿ ಇರುವಂತ. ಬಹಳಷ್ಟು ಶಿಥಿಲಾವಸ್ಥೆ ಇರುವಂತಹ ಮಠ ಈಗ ಜೀರ್ಣೋದ್ಧಾರಗೊಳ್ತಾ ಇದೆ. ಸರ್ಕಾರ ಕೋಟಿ ರೂಪಾಯಿ ಹಣಗಳನ್ನು ಅದಕ್ಕೆ ಖರ್ಚು ಮಾಡ್ತಾ ಇದೆ. ಅದೇ ಭಕ್ತಪುರದಲ್ಲಿ ಡೋಲೇಶ್ವರ ಭಗವಾನ್ ಅಂತಿದೆ. ಆ ಡೋಲೇಶ್ವರ ಭಗವಾನನ ದೇವಸ್ಥಾನದ ಪೂಜೆ ಮಾಡೋರು ಯಾರಂದ್ರೆ ಅವರು ಕೂಡ ಜಂಗಮರೇ ಪೂಜೆ ಮಾಡ್ತಾರೆ. ಇವರು ಕೂಡ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ ನೇಪಾಳದಲ್ಲಿಯೂ ಕೂಡ ಇದೆ ಅನ್ನುವಂಥದ್ದನ್ನ ನಾವು ಈ ಮೂಲಕ ಅರ್ಥೈಸಿಕೊಳ್ಬಹುದು. ಅಲ್ಲಿ ಕಾಠ್ಮಾಂಡು ನಗರದೊಳಗಿರೋದು ಬಿಟ್ಟು ಉಸಿರುಗಟ್ಟು ವಾತಾವರಣ ಬೇಡ, ಅಲ್ಲೇ ಹೋಗೋಣ ಅಂತ ಹೇಳಿ 1 ವಾರ ಹೋಗಿ ಅಲ್ಲಿ ಉಳ್ಕೊಂಡೆ ನಾವು ದೇವಸ್ಥಾನದ ಆಶ್ರಮದ ಪರಿಸರದಲ್ಲಿ. ಅಲ್ಲಿ ಹೋದಾಗ ಸ್ವಲ್ಪ ನಮಗೆ ಸಮಾಧಾನ ಆಯ್ತು. ಆದ್ರೆ ವೀಸಾಕ್ ಮಾತ್ರ ದಿವಸದಿಂದ ದಿವಸಕ್ಕ ಹೆಂಗ್ ಲೇಟ್ ಆಗ್ತಿತ್ತು ಅಂದ್ರ ಅದು ಲೇಟ್ ಆಗ್ತಾ ಇರ್ಲಿಲ್ಲ, ನಮ್ಮನ್ನು ಪರೀಕ್ಷೆ ಮಾಡ್ತಾ ಇತ್ತು ಅನ್ನೋ ರೀತಿಯಲ್ಲಿ ಅಷ್ಟು ವಿಳಂಬ ಆಯ್ತು. ಎಲ್ಲಿಗೆ ಬಂದು ನಮ್ಮ ಪರಿಸ್ಥಿತಿ ಅಂದ್ರ 13ನೇ ತಾರೀಕಿಗೆ ಹೋಗಿ 25ನೇ ತಾರೀಕಿಗೆ ನಾವು ವಾಪಸ್ ಬರ್ಬೇಕು. ಪೂರ್ವ ನಿಗದಿತ ಯೋಜನೆ ಪ್ರಕಾರ 25ನೇ ತಾರೀಕಿಗೆ ವಾಪಸ್ ಬರ್ಬೇಕು.
24ನೇ ತಾರೀಕಿನ ತನಕ ನಮಗ್ ವೀಸಾ ಇಲ್ಲ. ಕೊನೆಗೆ ಎಲ್ಲಾ ಸ್ವಾಮಿಗಳು ಕೆಲವರೆಲ್ಲ ಹೋಗ್ಕೊಂಡು ನಡ್ರಿ ಇನ್ನೇನ್ ಮಾಡೋದು ಆಗಂಗಿಲ್ಲ ಹೋಗಂಗಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ರು. ಆದ್ರೆ ಎಲ್ಲರೂ ಕೂಡ ಒಂದೇನ್ ತೀರ್ಮಾನ ಮಾಡಿದ್ವಿ ಅಂದ್ರೆ 25ನೇ ತಾರೀಕಿಗೆ ರಿಟರ್ನ್ ಫ್ಲೈಟ್ ಐತಿ ಕಾಠ್ಮಂಡುವಿನಿಂದ ಬೆಂಗಳೂರಿಗೆ. ಅಷ್ಟರೊಳಗ ವೀಸಾ ಬಂತು ಅಂದ್ರೆ ಕೈಲಾಸ ಯಾತ್ರೆ 24 ರಾತ್ರಿವರೆಗೂ ವೀಸಾ ಬರ್ಲಿಲ್ಲ ಅಂದ್ರ ಫ್ಲೈಟ್ ರೆಡಿ ಅದ ನಮ್ಮ ಊರು ಯಾತ್ರೆ ವಾಪಸ್ ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡ್ವಿ. ಆದ್ರೆ ದೇವ್ರ ಇಚ್ಛಾ ಹೆಂಗಿತ್ತು ಅಂದ್ರ ನಿಮಗೂ ಆಶ್ಚರ್ಯ ಅನಿಸ್ಬೋದು. 24ಕ್ಕೆ ವೀಸಾ ಬರ್ಲಿಲ್ಲ ಅಂದ್ರೆ ನಾವು ಕೈಲಾಸ ಯಾತ್ರೆ ಮಾಡ್ತಿರ್ಲಿಲ್ಲ, ನಮ್ಮ ಊರಿಗೆ ಯಾತ್ರೆ ಮಾಡೋ ಪರಿಸ್ಥಿತಿ ಇತ್ತು. 24ನೇ ತಾರೀಕು ರಾತ್ರಿ 9ವರೆಗೆ ನಮ್ಮ ವೀಸಾ ಕನ್ಫರ್ಮ್ ಆಯ್ತು. ನಾವೆಲ್ಲ ಮಾತಾಡ್ಕೊಂಡಿದ್ದು ಏನು ಅಂದ್ರ ಕೈಲಾಸ ಯಾತ್ರೆ ಅಂದ್ರೆ ಪುನರ್ಜನ್ಮ. ಹೋದವರು ಕೆಲವು ವಾಪಸ್ ಬಂದೇ ಇಲ್ಲ, ಬಂದವರು ಸುರಳಿತವಾಗಿನೂ ಬಂದಿಲ್ಲ, ಬರ್ಲಿಕ್ಕೆ ಆಗ್ತದೆ ಇಲ್ಲ ಅನ್ನೋ ಭರವಸೆನೂ ಇರಂಗಿಲ್ಲ. ಅದಕ್ಕೆ ದೇವ ಇಚ್ಛಾ ನಾವು ಅಲ್ಲಿ ಬರೋದಿಲ್ಲ, ಅದಕ್ಕೆ ಹಿಂಗ ಆಗಕತ್ತೈತೆ ಅಂತನೂ ಕೊಡೋದು ತಲೆ ವಿಚಾರ ಬಂತು. ಕೊನೆಗೆ ಈ ತೀರ್ಮಾನ ಮಾಡಿ ಬೆಟ್ಟಂಗೆ ಅವಾಗ ಉಳ್ಕೊಂಡಿವು. ವೀಸಾ ಬಂದ್ಮೇಲೆ ದೇವ್ರ ಕರೆದಾನ ಇನ್ನು ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಹೋಗ್ಲಿಕ್ಕೆ ತಯಾರಾದ್ವಿ. ದುರ್ಗಮವಾಗಿರುವಂತಹ ಮಾರ್ಗ, ಆ ಮಾರ್ಗದ ಬಗ್ಗೆ ನಿನ್ನ ಕೆಲವು ಸ್ವಾಮಿಗಳು ನಿಮಗೆಲ್ಲ ಹೇಳಿದ್ದಾರೆ, ಕೊಟ್ಟೂರು ಸ್ವಾಮಿಗಳು ಕೂಡ ಹೇಳಿದ್ದಾರೆ. ಕರ್ಕೊಂಡು ಹೋಗುವಂತ ಗೈಡ್ ಹೆಂಗಿರ್ತಾರ ಅಂದ್ರ ದಾರಿ 800-900 ಕಿಲೋಮೀಟರ್ ಅಷ್ಟೇ ಇದ್ರು ಕೂಡ 4 ದಿವಸ ಯಾತ್ರೆ ಮಾಡಿಸ್ತಾರ ಅಲ್ಲಿ ಹೋಗುವವರೆಗೂ. ಅದಕ್ಕೆ ಕಾರಣ ಏನು ಅಂದ್ರ ಅಲ್ಲಿರುವಂತಹ ಕ್ಲೈಮೇಟ್ಗೆ ನಮ್ಮ ಶರೀರ ಸೆಟ್ ಆಗ್ಬೇಕು. ಅಲ್ಲಿರುವಂತಹ ಕಡಿಮೆ ಆಕ್ಸಿಜನ್ ಪ್ರದೇಶಗಳಲ್ಲಿ ನಮ್ಮ ಸ್ವಾಸ್ಥ್ಯ ಕೆಡಬಾರದು. ಒಂದು ವೇಳೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲಿಂದ ವಾಪಸ್ ಬರ್ಲಿಕ್ಕೂ ಅವಕಾಶ ಇರ್ತದೆ. ಆ ಕಾರಣಕ್ಕಾಗಿ ಆ ರೀತಿ 4 ದಿವಸ ಮುಖ ಮಾಡಿಸಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರ. ನಡು ಸಾಗ ಅಂತ ಬರ್ತದೆ, ಸಾಗ ಅಂತ ಹೇಳಿ. ಮೊದಲನೇ ದಿವಸ ಕೆರಮದ ವಸ್ತ್ರ ಮಾಡಿದ್ವಿ, 2ನೇ ದಿವಸ ಸಾಗದಲ್ಲಿ ಹೋಗಿ ಮುಖ ಮಾಡಿದ್ವಿ. ಸಾಗ ಅಂದ್ರೆ ಕೈಲಾಸ ಯಾತ್ರೆಯ ಒಂದು ರಂಗ ತಾಲೀಮಿದ್ದಂಗ. ಅಲ್ಲಿ ಅವರು ಕೂಡ ಹೆಚ್ಚು ಕಡಿಮೆ ಕೈಲಾಸ ಯಾತ್ರೆಯಲ್ಲಿ ಆಕ್ಸಿಜನ್ ಯಾವ ಲೆವೆಲ್ ಇರುತ್ತಲ್ಲ ಅದೇ ಲೆವೆಲ್ ಆಕ್ಸಿಜನ್ ಇರುವಂತ ಒಂದು ಪ್ರದೇಶ. ಅಲ್ಲಿಂದಲೇ ಗ್ರಹಣ ಚಾಲು ಆಗಿಬಿಡ್ತದೆ ಎಲ್ಲರಿಗೂ. ಯಾರಿಗೆ ಜ್ವರ ಬರ್ತಾವ, ಯಾರಿಗೆ ನೆಗಡಿ ಬರ್ತದ, ಯಾರಿಗೆ ಮತ್ತೇನೇನೋ ಶುರು ಆಗ್ತದೆ. ರಾತ್ರಿ ಹೋಗಿರ್ತೀವಿ, ಮುಂಜಾನೆ ಹೇಳಿದ್ರಾಗ ಬೇರೆ ಬೇರೆ ಆಗಿರ್ತದೆ ಪರಿಸ್ಥಿತಿ. ಆದ್ರೆ ಅದನ್ನೆಲ್ಲವನ್ನ ಸಹಿಸಿಕೊಂಡು ಆ ಯಾತ್ರೆಯನ್ನ ಮುಂದುವರಿಸಿಕೊಂಡು ನಾವು ಮಾನಸ ಸರೋವರಕ್ಕೆ ಬಂದ್ವಿ. ಮಾನಸ ಸರೋವರದ ಪ್ರದೇಶವನ್ನ ನಾವು ಪ್ರವೇಶ ಮಾಡಿದ್ದಷ್ಟೇ ತರ ನಮ್ಮ ಎದುರಿಗೆ ಕೈಲಾಸ ಪರ್ವತ ಥಳ 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 ಬೆಳೀತಾ ಇತ್ತು. ಅದನ್ನ ನೋಡಿದ ಕೂಡಲೇ ಎಲ್ಲರಿಗೂ ಹೋದ ಜೀವ ವಾಪಸ್ ಬಂದಾಗ ಅತ್ಯಂತ ಭಯಭಕ್ತಿಯಿಂದ ತುಂಬಿಕೊಂಡ್ರು. ಕೆಲವರಂತೂ ಗಾಡಿ ಹಿಡಿದ ಕೂಡಲೇ ಪರ್ವತಕ್ಕೆ ಅಭಿಮುಖವಾಗಿ ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ರು. ಅಲ್ಲಿಂದ ನಮ್ಮ ಬೆಂಗಳೂರು ಸ್ವಾಮಿಗಳು ಹಾಕಿ ಬಿಟ್ರು. ಅಲ್ಲಿ ಅಷ್ಟು ಭಕ್ತಿಯಿಂದ ಆ ಪರ್ವತಕ್ಕೆ ನಮಸ್ಕಾರ ಮಾಡಿದ್ರು. ಅದನ್ನ ಕಣ್ ತುಂಬಿಕೊಂಡ್ರು, ಫೋಟೋ ತೆಗೆಸ್ಕೊಂಡ್ರು. ಇಷ್ಟೆಲ್ಲವನ್ನು ಮಾಡಿಕೊಂಡು ಮಾನಸ ಸರೋವರಕ್ಕೆ ಬಂದ್ವಿ. ಮಾನಸ ಸರೋವರದ ಕೂಡ ಪರಿಕ್ರಮ ಮಾಡಬೇಕು. ಮಾನಸ ಸರೋವರ ಬಹಳ ದೊಡ್ಡದು. ಎಷ್ಟು ದೊಡ್ಡದು ಅಂದ್ರ 82 ಕಿಲೋಮೀಟರ್. 92 ಕಿಲೋಮೀಟರ್ ಪರಿಧಿ. ಅದನ್ನ ನಡ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ನಡ್ಕೊಂಡು ಹೋಗ್ಬೇಕು ಅಂದ್ರೆ 4 ದಿವಸ ಬೇಕು ಅದಕ್ಕೂ. ಮತ್ತೆ ಅದಕ್ಕೆ ವಾಹನದ ಮೂಲಕನೇ ಮಾನಸ ಸರೋವರದ ಪರಿಕ್ರಮವನ್ನು ಮಾಡಿ ಜಲ ಪ್ರೋಕ್ಷಣೆಯನ್ನು ಮಾಡಿಕೊಂಡು, ಯಾಕಂದ್ರೆ ಸ್ನಾನ ಮಾಡ್ಲಿಕ್ಕೆ ಈಗ ಅಲ್ಲಿ ನಿರ್ಬಂಧವನ್ನ ಹೇಳಿದ್ದಾರೆ. ನದಿಯ ಸರೋವರದ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಪ್ರೋಕ್ಷಣೆ ಮಾಡಿಕೊಂಡು ನಾವು ಅಲ್ಲೇ ಒಂದು ದಿವಸ ಮುಖ ಮಾಡಿದ್ವಿ. ಅಲ್ಲಿ ಬರೋವರೆಗೂ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿತ್ತು. ಮಾನಸ ಸರೋವರ ಬಂದ್ಮೇಲೆ ಪರಿಕ್ರಮದಲ್ಲಿ ಈ ಅಚ್ಚುಕಟ್ಟಾದ ವ್ಯವಸ್ಥೆ ಇರಂಗಿಲ್ಲ. ಅಸ್ತವ್ಯಸ್ತತೆಯ ಮಧ್ಯದಲ್ಲೂ ಕೂಡ ಪರಿಕ್ರಮ ನೀವು ಮಾಡಬೇಕು. ಅದಕ್ಕೆ ಮಾನಸಿಕ ತಯಾರಾಗೋದಕ್ಕೆ ಒಂದು ರೀತಿ ರಂಗ್ ತಾಲೀಮ್ ಅನ್ನೋ ರೀತಿಯಲ್ಲಿ ಮಾನಸ ಸರೋವರದ ವ್ಯವಸ್ಥೆ ಅಷ್ಟಕ್ಕಷ್ಟ ಇತ್ತು. ಅಂಥದ್ರಲ್ಲೂ ಕೂಡ ಉಳ್ಕೊಂಡು ವಾಸ್ತವ್ಯ ಮಾಡಿ ಮಾರನೇ ದಿನ ದಾರ್ಜಿಲಿಂಗ್ ಹೋಗಿ ಅಲ್ಲಿ ಉಳ್ಕೊಂಡು
ಅಲ್ಲಿಂದ ಅಲ್ಲಿ ಒಂದು ದಿವಸ ವಾಸ್ತವ್ಯ ಮಾಡ್ಕೊಂಡು 4ನೇ ದಿವಸಕ್ಕ ಯಮದ್ವಾರದಿಂದ ಪರಿಕ್ರಮವನ್ನ ಪ್ರಾರಂಭ ಮಾಡಿದ್ರು. ಕೈಲಾಸ ಪರ್ವತ ಅಂದ್ರ ಅದು ಬಹಳ ದಿವ್ಯವಾಗಿರುವಂತ ಪರ್ವತ, ಶ್ರೇಷ್ಠವಾಗಿರುವಂತ ಪರ್ವತ. ಆ ಪರ್ವತವನ್ನ ಇಲ್ಲಿವರೆಗೂ ಯಾರಿಂದಲೂ ಕೂಡ ಏರಲಿಕ್ಕೆ ಸಾಧ್ಯ ಆಗಿಲ್ಲ. ಏರಬೇಕು ಹತ್ತಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ಯಾರೋ ಅವರೆಲ್ಲ ಒಂದಿಲ್ಲ ಒಂದು ತೊಂದರೆಗೊಳಗಾಗಿ ವಾಪಸ್ ಬಂದರೆ ಹೊರತು ಪೂರ್ಣ ಹತ್ತುವಂತಹ ಕಾರ್ಯದಲ್ಲಿ ಇಲ್ಲಿವರೆಗೂ ಯಾರಿಗೂ ಯಶಸ್ಸು ಸಿಕ್ಕಿಲ್ಲ. ಕೊಟ್ಟೂರು ಸ್ವಾಮಿ ಹೇಳಿದ್ರಲ್ಲಿ ನೀವು ಮೊನ್ನೆ, ಅದಕ್ಕಿಂತಲೂ 2000 ಅಡಿ ಎತ್ತರ ಇರುವಂತಹ ಮೌಂಟ್ ಎವರೆಸ್ಟ್ ಅನ್ನ 7000ಕ್ಕಿಂತಲೂ ಹೆಚ್ಚು ಜನ ಹತ್ತಿದ್ದಾರೆ. ಆದ್ರೆ ಮೌಂಟ್ ಎವರೆಸ್ಟ್ಗಿಂತಲೂ 2000 ಕಡಿಮೆ ಎತ್ತರ ಇರುವಂತಹ ಕೈಲಾಸ ಪರ್ವತವನ್ನು ಮಾತ್ರ ಇಲ್ಲಿವರೆಗೂ ಯಾರಿಂದಲೂ ಹತ್ತಲಿಕ್ಕಾಗಿಲ್ಲ. ಯಾಕೆ ಅಂದ್ರೆ ಆ ಪರ್ವತ ದೈವಿ ಶಕ್ತಿಯಿಂದ ತುಂಬಿಕೊಂಡಿರುವಂತ ಪರ್ವತ. ನಮ್ಮೆಲ್ಲರ ಆರಾಧ್ಯ ದೈವ ಪುರಾಣದ ಕಲ್ಪನೆಯ ಪ್ರಕಾರ ಅವನ ವಾಸಸ್ಥಾನವಾಗಿರುವಂತಹದ್ದು ಕೈಲಾಸ, ಶಿವನ ವಾಸಸ್ಥಾನ ಕೈಲಾಸ. ಈಗಲೂ ಕೂಡ ಆ ಕೈಲಾಸ ಪರ್ವತದಿಂದ ಡಮರುಗದ ಧ್ವನಿ ಕೇಳಿಸ್ತದೆ. ಈಗಲೂ ಕೂಡ ಆ ಕೈಲಾಸ ಪರ್ವತ ನಿಶ್ಶಬ್ದ ವಾತಾವರಣ ಇದ್ದಾಗ ಓಂಕಾರ ಧ್ವನಿ ಆ ಪರ್ವತದಿಂದ ಹೊರಗೆ. ಇಲ್ಲಿ ಏನೆಲ್ಲ ಪತ್ತೆ ಹಚ್ಚಬೇಕು ಅಂತ ಹೇಳಿ ಚೀನಾ ದೇಶದವರು ವಿಜ್ಞಾನಿಗಳು ಒಂದು ಹೆಲಿಕಾಪ್ಟರ್ ತಗೊಂಡು ಹೋಗಿ ಅದ್ರ ಮ್ಯಾಲೆ ಇಳಿಸಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತ ಪ್ರಯತ್ನ ಪಟ್ರೆ ಆ ಹೆಲಿಕಾಪ್ಟರ್ ಲ್ಯಾಂಡ್ ಆಗಬೇಕು ಅನ್ನೋ ಸಂದರ್ಭದಲ್ಲೇನೆ ಅದಕ್ಕೆ ಅನೇಕ ಅವಘಡಗಳು ಸಂಭವಿಸಿ ಇನ್ನೇನು ಅಲ್ಲಿ ಹೋದವರೆಲ್ಲ ಹೆಲಿಕಾಪ್ಟರ್ ನೆಲ ಕಚ್ಚಿ ಸಾವನ್ನ ಅನುಭವಿಸುವ ಪರಿಸ್ಥಿತಿ ಬಂದದ ಅನ್ನೋ ಹಂತದಲ್ಲಿ ಪವಾಡ ಸದೃಶವಾಗಿ ಅವ್ರು ಉಳಿದು ಪಾರಾಗಿ ಬಂದದ್ದೇ ಒಂದು ಹಿಸ್ಟ್ರಿ. ಯಾಕೆ ಬಂದಿಪ್ಪ ಯಾರಿಗೆ ನಾವು ಬರಬಾರ್ದಾಗಿತ್ತು ಅಂತ ಹೇಳಿ ನಮೋ ನಮೋ ಅನ್ಕೊಂಡು ವಾಪಸ್ ಬಂದಿದ್ದಾಗಿ ಅವರು ತಮ್ಮ ಈ ಅನುಭವವನ್ನ ಉಲ್ಲೇಖ ಮಾಡಿದವರಾಗಿದ್ದಾರೆ. ಆವಾಗಿನಿಂದ ಚೀನಾ ದೇಶದವರು ಆ ಕೈಲಾಸ ಪರ್ವತದ ಮುಸಾಫರಿ ಹೋಗಲಾರ್ದನ ಅದನ್ನು ಯಾರು ಹತ್ತಬಾರದು ಮುಟ್ಟಬಾರದು ಅಂತ ಹೇಳಿ ಪರ್ಮನೆಂಟ್ ಬ್ಯಾನ್ ಮಾಡಿದ್ದಾರೆ. ಆವಾಗಿನಿಂದ ಇಂತಹ ಶ್ರೇಷ್ಠವಾಗಿರುವಂತಹ ಕೈಲಾಸ ಪರ್ವತ ಈಗ ಯಾವುದಕ್ಕೆ ಮಾತ್ರ ಉಪಯೋಗ ಇದೆ ಅಂತ ಕೇಳಿದ್ರೆ ಪರಿಕ್ರಮ ಮಾಡೋದಕ್ಕೆ ಮಾತ್ರ ಉಪಯೋಗ ಇದೆ. ಪರಿಕ್ರಮ 42 ಕಿಲೋಮೀಟರ್ ಪರಿಕ್ರಮ. ಮೊದಲನೇ ದಿವಸ 12 ಕಿಲೋಮೀಟರ್, 2ನೇ ದಿವಸ 22 ಕಿಲೋಮೀಟರ್, 3ನೇ ದಿವಸ 8 ಕಿಲೋಮೀಟರ್. ಮೊದಲನೇ ದಿವಸದ ಪರಿಕ್ರಮ ಅದು ದಕ್ಷಿಣದಿಂದ ಪ್ರಾರಂಭ ಆಗಿ ಉತ್ತರದವರೆಗೆ ಸಾಗ್ತದೆ. ಅಂತ ಬಹಳ ದುರ್ಗಮ ಇಲ್ಲ. ಸ್ವಲ್ಪ ಕೆಲವೊಮ್ಮೆ ಮ್ಯಾಲ ಹತ್ತೋದು, ಕೆಲವೊಮ್ಮೆ ಇಳಿಯೋದು, ಕೆಲವೊಮ್ಮೆ ಸಮತಟ್ಟಾದ ಭೂಮಿ, ಹಂಗ ನಾರ್ಮಲ್ ಆಗಿದ್ದವ್ರು ಹೋಗ್ಬೋದು. ಅದು ದೊಡ್ಡ ಸವಾಲು ಏನು ಅಂದ್ರೆ ಆಕ್ಸಿಜನ್ ಕೊರತೆ. ಲಂಗ್ಸ್ ಸರಿಯಾಗಿರ್ಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ. ಮೊದಲನೇ ದಿವಸದ ಪರಿಕ್ರಮವನ್ನು ಎಲ್ಲರೂ ಚೆನ್ನಾಗಿ ಮಾಡಿ ಮುಗಿಸಿದ್ವಿ. 2ನೇ ದಿವಸದ ಬಹಳ ದುರ್ಗಮವಾಗಿರುವಂತಹ 6 ಕಿಲೋಮೀಟರ್ ಏರಬೇಕು, 6 ಕಿಲೋಮೀಟರ್ ಪೂರ್ಣ ಕೆಳಗೆ ಇಳಿಬೇಕು, ಆಮೇಲೆ 10 ಕಿಲೋಮೀಟರ್ ನಡ್ಕೋತ ಮುಂದಕ್ಕೆ ಹೋಗ್ಬೇಕು. ಆ 6 ಕಿಲೋಮೀಟರ್ ಮೇಲೆ ಹತ್ತೋದು ಏನೈತಲ್ಲ ಅದು ಬಹಳ ದುರ್ಗಮವಾಗಿರುವಂತಹದ್ದು. ಸಾಮಾನ್ಯವಾಗಿ ಸಮುದ್ರ ಮಟ್ಟದಿಂದ 18,741 ಅಡಿ ಎತ್ತರಕ್ಕೆ ಹೋಗ್ಬೇಕು. ನಾವು ಅಷ್ಟು ಎತ್ತರಕ್ಕೆ ಹೋಗಿ ಕೆಳಗೆ ಇಳಿದು ಬರ್ಬೇಕು. ಬಹಳ ಜನ ಆಕ್ಸಿಜನ್ ಸಿಲಿಂಡರ್ ಹಿಂದೆ ಕಟ್ಕೊಂಡೇನೆ ಏರುವಂತಹದ್ದನ್ನು ಕೂಡ ನಾವು ಗಮನಿಸಿದೀವಿ. ಜೊತೆಗೆ ಇನ್ನೂ ಬಹಳ ಆಶ್ಚರ್ಯ ಪಡಬೇಕಾದ ಸಂಗತಿ ಅಂದ್ರ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ಕುದುರೆ ಮೇಲೆ ಹೋಗ್ತಿದ್ವಿ, ಆಕ್ಸಿಜನ್ ಕಟ್ಕೊಂಡು ಹೋಗ್ತಾ ಇದ್ರು. ಅಂಥದ್ರಲ್ಲೂ ಕೂಡ ಕೆಲವರು ದೀರ್ಘ ನಮಸ್ಕಾರ ಹಾಕೋತ ಪರ್ವತದ ಪರಿಕ್ರಮ ಮಾಡ್ತಾ ಇದ್ರು. ದೀರ್ಘ ನಮಸ್ಕಾರ ಅಲ್ಲೆಲ್ಲ ಟೆಂಟ್ ಹಾಕೊಂಡು ಅವ್ರು ದೀರ್ಘ ನಮಸ್ಕಾರ ಹಾಕ್ತಾನೆ ಪರ್ವತವನ್ನು ಸುತ್ತಾ ಇದ್ರು. ಅಂತೂ ಯೋಗ ಕೈಲಾಸನಾಥನ ಇಚ್ಛೆ ಇರಬೇಕು. ಅನೇಕರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೂ ಕೂಡ
ಹೋಗೋದು ಬಿಡೋದು ಹೆಂಗ್ ಮಾಡೋದು ಅನ್ನುವಂತ ಸಂದಿಗ್ಧತೆ ಬಹಳಷ್ಟು ಸಮಯದಲ್ಲಿ ಬಹಳಷ್ಟು ಜನರ ಮನುಷ್ಯನೊಳಗೆ ಉಟ್ಕೊಂಡ್ರು ಕೂಡ ಜಗದ್ಗುರುಗಳವರಿಗೆ ಮಾತ್ರ ಆರೋಗ್ಯದಲ್ಲಿ ಯಾವ ವ್ಯತ್ಯಾಸವೂ ಆಗ್ಲಾರ್ದನ, ಮನುಷ್ಯನೊಳಗೆ ಯಾವ ಸಂದಿಗ್ಧತೆಗೂ ಸುರಿಲಾರ್ದನ. ನಾವು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಜೊತೆಗಿರ್ಲಿ ಅಂತ ತಿಳ್ಕೊಂಡು ನಾವು ವಿಭೂತಿಪುರ ಮಠದ ಶ್ರೀಗಳವರ ಸಲಹೆ ಮೇರೆಗೆ ಕುದುರೆನೂ ಇಟ್ಕೊಂಡಿದ್ವಿ. ಆದ್ರೆ ಪರಮಾತ್ಮ ನೀವು ಕುದುರೆ ಹತ್ತಿ ಬರೋದು ಬೇಡ, ನಡ್ಕೊಂಡು ಬಂದ್ರೆ ನಿಮ್ಗೆ ಸಾಧ್ಯ ಅಂತ ತಿಳ್ಕೊಂಡು ಪಾದಯಾತ್ರೆ ಮೂಲಕನೇ ಪರಿಕ್ರಮ ಮಾಡಿಕೊಳ್ಳುವಂತ ಶಕ್ತಿಯನ್ನು ದೈವಾನಿಸಿದ. ಕುದುರೆ ಜೊತೆಗಿತ್ತು, ನಾವು ಪಾದಯಾತ್ರೆ ಮೂಲಕನೇ ಪರಿಕ್ರಮವನ್ನ ಸಂಪನ್ನಗೊಳಿಸಿದ್ದೀವಿ. ಅದು ದೈವಿ ಶಕ್ತಿ. ನಾವು ನಿನ್ ಹೇಳಿದ್ವಲ್ಲ ನಿಮ್ಗೆ, ಅಲ್ಲಿನಂತ ಎನರ್ಜಿ ಊಟ ಇರಂಗಿಲ್ಲ, ಎಲ್ಲದಕ್ಕೂ ಅವಕಾಶನೂ ಇರಂಗಿಲ್ಲ, ಏನಿಲ್ಲದೆ ಇದ್ರು ಕೂಡ ಎಲ್ಲದಕ್ಕೂ ಶಕ್ತಿ ಕೊಟ್ಟದ್ದು ಯಾವುದು ಅಂತ ಕೇಳಿದ್ರ ಆ ಪರ್ವತದ ಪರಿಸರದಲ್ಲಿರುವಂತ ಕಾಸ್ಮಿಕ್ ಎನರ್ಜಿ. ಅದನ್ನು ನಾವು ಮುಕ್ತ ಭಾವನೆಯಿಂದ ಸ್ವೀಕಾರ ಮಾಡಿದ್ರೆ ಆ ಶಕ್ತಿ ಅಲ್ಲಿಂದನೇ ಬರ್ತದ. ಆದ್ರೆ ನಮ್ಮಲ್ಲಿ ದ್ವಂದ್ವ ಬಂತು ಅಂದ್ರೆ ಆ ಶಕ್ತಿ ಬಂದಾಗಿರ್ತದೆ. ಆ ಹಿನ್ನೆಲೆಯಲ್ಲಿ ಆಗಾಗ ಧ್ಯಾನವನ್ನು ಮಾಡಿಕೊಂಡು ಮೆಡಿಟೇಷನ್ ಮಾಡಿಕೊಂಡು ಆ ಪರಿಕ್ರಮವನ್ನ ಸಂಪನ್ನಗೊಳಿಸಿಕೊಂಡು ಬಂದ್ವಿ. ಬಹುತೇಕ ಆ ಪರ್ವತದ ಮಹತ್ವ ಎಷ್ಟು ದೊಡ್ಡದು ಅಂತ ಕೇಳಿದ್ರ ಇಲ್ಲಿವರೆಗೆ ವರ್ಣನೆ ಮಾಡಿರುವಂತಹ ಯಾವ ಪರ್ವತಗಳಿಗೂ ಇಲ್ಲದೆ ಇರುವಂತಹ ಶ್ರೇಷ್ಠವಾದ ಮಹತ್ವ ಕೈಲಾಸ ಪರ್ವತಕ್ಕೆ ಇದೆ. ಇವನು ನೆನೆಸಿಕೊಂಡ್ರೆ ಸಾಕು, ಒಂದ್ ರೀತಿಯಾದ ದೈವಿ ಭಾವನೆ ಆ ಪರ್ವತದ ಬಗ್ಗೆ ಒಳಮೂಡುತ್ತದೆ. ಅನೇಕ ಚಿರಂಜೀವಿಗಳು ಕೂಡ ಅಲ್ಲೇ ವಾಸ ಮಾಡ್ತಾರೆ ಎನ್ನುವಂತಹ ಒಂದು ಪ್ರತೀತಿಯನ್ನು ಕೂಡ ನಾವು ಕೇಳಿ ಬಲ್ಲವರಾಗಿದ್ದೇವೆ. ಅನೇಕರಿಗೆ ಭೇಟಿಯಾಗಿರುವಂತಹದ್ದನ್ನು ಕೂಡ ನಾವು ಕೇಳಿ ಬಲ್ಲವರಾಗಿದ್ದೇವೆ. ಇಂತಹ ಶ್ರೇಷ್ಠವಾದ ಪರ್ವತವನ್ನ ಪರಿಕ್ರಮ ಮಾಡಿ 3ನೇ ದಿವಸ 8 ಕಿಲೋಮೀಟರ್ ಸಲೀಸಾಗಿ ನಡೆದು ಬಂದು ಎಲ್ಲರೂ ಕೂಡ ಪುನಃ ನಾವು ನಿವಾಸ ಸ್ಥಾನಕ್ಕೆ ಬಂದು ಅಲ್ಲಿಂದ 2 ದಿವಸದಲ್ಲಿ ಕಾಪಾಡು ಬಂದು ವಾಪಸ್ ನಮ್ಮ ಊರು ಸೇರ್ಕೊಂಡ್ವಿ. ಇಷ್ಟಕ್ಕೆಲ್ಲ ಒಂದು ಶಕ್ತಿ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಎಲ್ಲವೂ ಕೂಡ ಭಗವತ್ ಶಕ್ತಿ, ಅವನಿಂದಲೇ ಬಂದಿರುವಂತಹ ಮಾತುಗಳನ್ನ ಈ ವೇದಿಕೆ ಮೂಲಕ ವ್ಯಕ್ತ ಮಾಡ್ತಾ ನಮ್ಮ ಜೊತೆಗೆ ಎಲ್ಲಾ ಶ್ರೀಗಳು ಇದ್ರು. ಕೆಲವರು ಮಠಾಧೀಶರು ಮುಂದೆ ಹೋಗಿದ್ರು, ಕೆಲವರು ಮಠಾಧೀಶರು ಹಿಂದೆ ಉಳಿದಿದ್ರು. ನಾವು ಮಧ್ಯದಲ್ಲಿ ಹೋಗ್ತಾ ಇದ್ವಿ. ನಮ್ಗೆ ಏನು ಧೈರ್ಯ ಆದ್ರೆ ಮುಂದೆ ಹೋದ್ರೆ ಮುಂದೊಂದು ಸ್ವಾಮಿಗಳದಾರ, ಹಿಂದೆ ಹೋದ್ರೆ ಹಿಂದೂ ಸ್ವಾಮಿಗಳದಾರ, ಯಾರೋ ಒಬ್ರು ನಮ್ಮ ಜೊತೆಗೆ ಹಾಕ್ತಾರೆ, ಇನ್ನೂ ತೊಂದರೆ ಆಗಂಗಿಲ್ಲ ಅನ್ನುವಂತ ಭರವಸೆ ಇರೋದ್ರಿಂದ ಸಲೀಸಾಗಿ ಆ ಪರಿಕ್ರಮ ಪೂರ್ಣಗೊಳ್ಳಲಿಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಮುಂದುವರೆದು ಮತ್ತೊಂದು ಮಾತು ಹೇಳಬೇಕು ಅಂದ್ರೆ, ನಿಜವಾಗಲೂ ಆಧ್ಯಾತ್ಮಿಕವಾಗಿ ನಮ್ಮೆಲ್ಲರಿಗೂ ಕೈಲಾಸ ದರ್ಶನ ಮಾಡ್ಕೊಳ್ಳೋ ಯೋಗ ಶಕ್ತಿ ಸಾಮರ್ಥ್ಯ ಇದ್ದೇ ಇರ್ತದೆ. ದೈಹಿಕವಾಗಿ ನಮಗಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ತಿಳ್ಕೊಂಡು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಕಾಯವೇ ಕೈಲಾಸ. ನಮ್ಮ ಮಸ್ತಿಷ್ಕ ಇದ್ದಲ್ಲ, ನಮ್ಮ ಸಹಸ್ರಾರ ಚಕ್ರ ಅದೇ ನಿಜವಾಗಿರುವಂತ ಕೈಲಾಸ. ಈ ಕೈಲಾಸದ ಪರಿಕ್ರಮ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರ್ತದೋ, ಆ ಕೈಲಾಸ ಯಾತ್ರೆ ಮಾಡ್ಬೇಕಾದ್ರೂ ಅಷ್ಟೇ ಕಷ್ಟ ಇರ್ತದೆ. ವ್ಯತ್ಯಾಸ ಏನು ಅಂದ್ರ ದೇಹದ ಜೊತೆಗೆ ಅಲ್ಲಿ ಹೊರಗೆ ಹೋಗ್ಬೇಕು, ಮನುಷ್ಯನ ಜೊತೆಗೆ ಇಲ್ಲಿ ಒಳಗೆ ಹೋಗ್ಬೇಕು. ಅಲ್ಲಿ ಕುದುರೆ ನಮ್ ಜೊತೆಗಿದ್ರ ಇಲ್ಲಿ ಮನಸ್ಸು ನಮ್ ಜೊತೆಗಿರ್ತದ. ಒಮ್ಮೆ ವಾದ ಕುದುರೆನು ಗಂಟು ಬೀಳ್ತಾವ, ಏನ್ ಮಾಡೋದು? ಕುದುರೆ ಕರ್ಕೊಂಡು ಹೋಗೋರು ಮಾಡಿರ್ತಾರ, ಎದ್ವಾ ತದ್ವಾ ಇರ್ತಾರ. ಆದ್ರ ಮನಸ್ಸನ್ನು ಕುದುರೆ ಏನದಲ್ಲ, ಅದು ಒಮ್ಮೆ ಹಂಗೂ ಇರ್ತದ, ಹೆಂಗೂ ಇರ್ತದ. ಅದನ್ನು ಚೆನ್ನಾಗಿ ಪಳಗಿಸಿ ನಾವು ಅಂತರ್ಯಾತ್ರೆಯನ್ನು ಮಾಡಿದ್ದಾದ್ರೆ ನಮ್ಮ ಒಳಗೆ ನಾವು ಕೈಲಾಸವನ್ನು ಕಾಣಬಹುದು ಅನ್ನುವಂತಹದ್ದನ್ನು ಕೂಡ ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಅಂತಹ ಒಳಗಾದ್ರ ಒಳಗ ಹೊರಗಾದ್ರ ಹೊರಗ ಯಾವುದು ನಮಗ ಒಲಿತದನೋ ಆ ಯಾತ್ರೆಯನ್ನು ಮಾಡೋದ್ರ ಮೂಲಕ ಭಗವತ್ ಸಾಕ್ಷಾತ್ಕಾರವನ್ನು ಮಾಡ್ಕೊಂಡಾದ್ರೆ ಅದು ನಿಜವಾದ ಕೈಲಾಸ ಯಾತ್ರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ನಾಳೆ ನಿಮ್ಮೆಲ್ಲರಿಗೂ ಕೂಡ ಕೈಲಾಸ ಯಾತ್ರೆಯನ್ನು ಮಾಡ್ಕೊಂಡು ಬರುವಾಗ ಮಾನಸ ಸರೋವರದ ತೀರ್ಥವನ್ನು ಕೂಡ ನಾವೆಲ್ಲ ತಗೊಂಡು ಬಂದಿವಿ. ಮಾನಸ ಸರೋವರದ ತೀರ್ಥವನ್ನು
ನಮ್ಮೆಲ್ಲ ಭಕ್ತ ಬಳಗಕ್ಕೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅದನ್ನ ನಾಳೆ ಬೆಳಗಿನ ಜಾವ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜೆ ನಡೀತದ. ಆ ಮಹಾಪೂಜೆಯ ನಂತರ ಪಾದೋದಕವನ್ನು ಕೊಡುವ ಸಮಯದಲ್ಲಿ ಆ ಕೈಲಾಸ ಮಾನಸ ಸರೋವರ ಅಂದ್ರೆ ಅದು ಕೈಲಾಸದ ಮೇಲಿರುವಂತ ಬರ್ಪನ ನೀರಾಗಿ ಆ ಸರೋವರದಲ್ಲಿ ಬಂದು ನಿಲ್ಲೋಣದರಿಂದ ಆ ಮಾನಸ ಸರೋವರಕ್ಕೆ ಅಷ್ಟು ಮಹತ್ವ ಇದೆ. ಅದ್ರ ಪಕ್ಕಕ್ಕೆ ಮತ್ತೊಂದು ಸರೋವರ ಇದೆ, ರಾಕ್ಷಸ ಸರೋವರ, ರಾಕ್ಷಸ ತಾಲಾಬ್ ಅಂತ ಕರೀತಾರೆ. ಈ ಸರೋವರದಿಂದ 50ರಿಂದ 100 ಮೀಟರ್ ಅಷ್ಟೇ ದೂರದಲ್ಲಿ ಐತೆ. ಅದನ್ನ ವಿಷ ಅಂತಾರೆ, ಇದನ್ನ ಅಮೃತ ಅಂತಾರೆ. ಈ ನೀರು ಸಿಹಿ ಅದ, ಆ ನೀರು ಉಪ್ಪು ಇದೆ. ಹೀಗೆ ಹಲವಾರು ದೈವಿ ಶಕ್ತಿಗಳನ್ನ ಹೊಂದಿರುವಂತಹ ಆ ಯಾತ್ರೆಯಿಂದ ಬರುವಾಗ ಮಾನಸ ಸರೋವರದ ತೀರ್ಥವನ್ನು ಕೂಡ ನಾವು ತೆಗೆದುಕೊಂಡು ಬಂದೇವೆ. ನಾಳೆ ದಿವಸ ಅದನ್ನು ಎಲ್ಲರಿಗೂ ಕೂಡ ನಾವು ವಿತರಣೆ ಮಾಡ್ತೀವಿ ಎನ್ನುವಂತಹ ಸೂಚನೆಯನ್ನ ತಮ್ಗೆಲ್ಲ ಕೊಡ್ಮಾಡ್ತಾ, ಇವತ್ತು ನಮ್ಮ ಯಡಿಯೂರಿನ ಶ್ರೀಗಳು ಬಹಳ ಉತ್ತಮವಾಗಿ ಮಾತನಾಡಿ ಧರ್ಮ ಸಂದೇಶವನ್ನು ನೀಡಿದ್ದಾರೆ. ನಮ್ಮ ನರೇಂದ್ರ ಶ್ರೀಗಳವರು ಬಹಳ ಒಳ್ಳೆ ವಿದ್ವಾಂಸರು, ವಾಗ್ಮಿಗಳು. ಸಿದ್ಧಾಂತ ಶಿಖಾಮಣಿ ಬಗ್ಗೆ ಅಥೆಂಟಿಕ್ ಆಗಿ ಮಾತನಾಡುವಂತ ಕೆಲವು ಮಠಾಧೀಶರೊಳಗ ನಮ್ಮ ನರೇಗಾ ಸೌದತ್ತಿ ಶ್ರೀಗಳು ಕೂಡ ಒಬ್ಬರು. ಇವತ್ತು ಸಮಯ ಅವರು ಸಿಕ್ಕಿಲ್ಲ, ನಾಳಿನ ದಿವಸ ಬೆಳಗಿನ ಮಹಾಪೂಜೆಯಲ್ಲಿ ಅಥವಾ ಸಾಯಂಕಾಲದಲ್ಲಿ ಅವರು ಮಾತನಾಡ್ತಾರೆ ಅನ್ನುವಂಥದ್ದನ್ನು ಹೇಳ್ತಾ, ಬೆಂಗಳೂರು ಸ್ವಾಮಿಗಳಿದ್ದು ಸರಿ ಕಾರ್ಯಕ್ರಮದ ಅವಿಭಾಜ್ಯ ಅಂಗ ಅನೇಕ ಮಠಾಧೀಶರ ವೇದಿಕೆ